कर्नाटक कर्नाटक मुंबई की तरफ से ना ಗೈಸ್ ಇಲ್ಲೆಲ್ಲ ನಿಂತಿರೋದು ನಮಗೆ ಬಲೂನ್ಗಳನ್ನ ಹೊಡಿಯಕ್ಕೆ. ಹ್ಯಾಪಿ ಹೋಲಿ. ಸೇಮ್ ನಾವು ಬರೀ ಫಿಲಮ್ ಅಲ್ಲಿ ನೋಡ್ಬೇಕಿಂತ ಮನೆಗಳನ್ನ. ಎ ಬಿ ಫ್ಯಾನ್ ಲಗಾದ ಗೈಸ್. ನನಗೆ ಕಟಿಂಗ್ ಮಾಡ್ತಿರೋರು ಉತ್ತರ ಪ್ರದೇಶ್. ಸೊ ಇದಕ್ಕೆ 12,000 ರೂಪಾಯಿ. 12,000 ರೂಪಾಯಿಗೆ ನಮ್ಮೂರುಗಳಲ್ಲಿ ಅಥವಾ ಬೆಂಗಳೂರಲ್ಲಿ. ಮುಂಬೈ ಇಡೀ ಇಂಡಿಯಾಗೆ ರಿಚೆಸ್ಟ್ ಸಿಟಿ ಅಂತೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಡೇನ ನಾನು ಆ್ಯಕ್ಚುಲಿ ಮುಂಬೈನ ಲೋಕಲ್ ಸಿಟಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನನಗೆ ಒಂದು ಸ್ವಲ್ಪ ಬೇಡವಾ ಟೇಕ್ ಬೈಟ್ ಬಸ್. ನಾನು ಫಸ್ಟ್ ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡೆ, ಅಂದರೆ ಮುಂಬೈಲಿ ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತೆಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು. ಬೈ आपके नाम एक बार कट कर दो भाई, एक मिनट. हो मेरे को हंसी आ जाएगी, ये भी हो थोड़ा. मैं उधर चल कर आता हूँ. ओके अभी आओ. ಓಕೆ ಓಕೆ ಬೈ. ಸೊ ಗೈಸ್, ನಾನು ಅವ್ರ ಹತ್ರ ಕಂಪ್ಲೀಟಾಗಿ ಮುಂಬೈಲಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಅಂದರೆ ನಾನು ಅಂದ್ಕೊಂಡಿದ್ದೀನಿ ಒಂದೊಂದು ಸ್ವಲ್ಪ ಜಾಗಗಳಿಗೆ ಹೋಗಬೇಕು ಅಂತ. ಸೊ ಆ ಜಾಗಗಳಿಗೆ ಹೆಂಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟು ನಾವು ಮುಂಬೈ ಸಿಟಿ, ಈಗ ಇದು ಬಸ್ ಸ್ಟ್ಯಾಂಡಿಂದ ನಾನು ಇವಾಗ ಆಚೆ ಬಂದೆ. ನಿಮಗೆ ಈ ರೀತಿ ಟ್ಯಾಕ್ಸಿಗಳು ಸುಮಾರು ಸಿಗ್ತವೆ ಮುಂಬೈಯಲ್ಲಿ, ಎಲ್ಲ ಕಡೆನೂ ಇರುತ್ತೆ ನೋಡಿ. ಇದೇ ಥರ ಯೆಲ್ಲೋ ಕಲರು ಮತ್ತು ಬ್ಲ್ಯಾಕ್ ಕಲರು. ಸೊ ಟ್ಯಾಕ್ಸಿಗಳು ಮಾತ್ರ ನಿಮಗೆ ಬೇಜಾನ್ ಸಿಗುತ್ತೆ. ಈ ಕಟಿಂಗ್ ಶಾಪ್ಗಳು ಮತ್ತು ಚಪ್ಪಲಿ ಅಂಗಡಿಗಳು ಮಾಮೂಲಿ ಎಲ್ಲ ಸಿಟಿಯಲ್ಲಿ ಹೆಂಗಿರುತ್ತೆ ಅದೇ ರೀತಿ ಅಂಗಡಿಗಳು ಇಲ್ಲಿರುತ್ತೆ. ಆ್ಯಕ್ಚುಲಿ ನಾನು ಸುಮಾರು ವೀಡಿಯೋಸಲ್ಲಿ ನೋಡಿದ್ದೆ, ಅಂದರೆ ಇಲ್ಲಿ ಕಟಿಂಗ್ ಶಾಪ್ಗಳು ಅಂದರೆ ರೋಡಲ್ಲೇ ಚೇರ್ ಹಾಕೊಂಡು ಕಟಿಂಗ್ ಮಾಡಿಸ್ತಿರ್ತಾರೆ ಅಂತ. ಸೊ ನನಗೂ ಅದನ್ನು ಮಾಡಿಸ್ಬೇಕು ಅಂತ ಸುಮಾರು ಆಸೆ ಇತ್ತು. ಅಂದರೆ ನಾನು ಮುಂಚೆ ವೀಡಿಯೋಸ್ ನೋಡಿದಾಗ ಮುಂಬೈಗೂ ಬೆಂಗಳೂರಿಗೂ ಸುಮಾರು ವ್ಯತ್ಯಾಸ ಇದೆ. ಎರಡೂ ಸಿಟಿನೇ, ಬಟ್ ಮುಂಬೈ ಇಡೀ ಇಂಡಿಯಾಗೆ ರಿಚೆಸ್ಟ್ ಸಿಟಿ ಅಂತೆ. ಗೈಸ್, ಇಲ್ಲಿರೋವೆಲ್ಲ ಹಳೇ ಕಾಲದ ಮನೆಗಳು ನೋಡಿ. ಇಲ್ಲೊಂದು ಚಿಕನ್ ಅಂಗಡಿ ಇಲ್ಲೇ ಐತೆ, ಕೋಳಿಗಳು ಇಟ್ಕೊಂಡವ್ರೆ ಒಂದು 3-4. ಇಲ್ಲೇ ಕಟ್ ಮಾಡಿ ಇಲ್ಲೇ ಕೊಡ್ತಾರೆ ಗೈಸ್. ಹಂಗಂತ ನಾನು ಹೋಲಿ ಹಬ್ಬದ ದಿವಸ ಬಂದಿದ್ದೀನಿ ನೋಡಿ. ಇಲ್ಲೊಂದು ಕಟಿಂಗ್ ಶಾಪ್ ಇದೆ. ನನಗೆ ಈ ರೀತಿ ಕಟಿಂಗ್ ಶಾಪಲ್ಲೇ ಕಟಿಂಗ್ ಮಾಡಿಸ್ಬೇಕಂತ ಬೇಜಾನ್ ಆಸೆ ಆಯಿತು. ಆಮೇಲೆ ಬರ್ತೀನಿ. ಇವತ್ತು ಹೋಲಿ ಹಬ್ಬ, ಮಾರ್ಚ್ 2ನೇ ತಾರೀಕು 3ನೇ ತಾರೀಕು ನಾನು ಮುಂಬೈಗೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಸೊ ಮಕ್ಕಳೆಲ್ಲ ಇಲ್ಲಿ ಹೋಲಿ ಆಟ ಆಡ್ತಾವ್ರೆ. ಇಡೀ ರೋಡೇ ಫುಲ್ಲು ಹೋಲಿ 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 ಹೋಲಿ. हेलो भाई. हाय, आपके नाम क्या है? नाम है इधर ही मुंबई की. मैं कर्नाटक मुंबई की तरफ से ना थैंक यू. ಯಾರು ನಮ್ಗೆ ಹೊಡೆದ್ರ. ಸೊ ಗೈಸ್, ಜಸ್ಟ್ ಮಿಸ್ಸು. ಅಂದರೆ ಇಲ್ಲಿ ಹೋಲಿನ ಎಷ್ಟು ಚೆನ್ನಾಗಿ ಆಚರಿಸ್ತಾರೆ ಅಂದರೆ ಎಲ್ಲರೂ ಸೇರ್ಬಿಟ್ಟು ಹೋಲಿ ಆಚರಿಸ್ತಾರೆ. ಅದೇ ಖುಷಿ ಆಗೋದು ಇಲ್ಲಿ. ಫಸ್ಟ್ ಟೈಮ್ ಬರೋರಿಗೆ ಮುಂಬೈಗೆ ಹೆಂಗಿರುತ್ತೆ ಅಂದರೆ ಯಾವುದೋ ಬೇರೆ ಪ್ರಪಂಚಕ್ಕೆ ಅಥವಾ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ಮನೆಗಳು ನೋಡಿ ಹೆಂಗಿದಾವೆ ಅಂತ. ಸೇಮ್ ನಾವು ಬರೀ ಫಿಲಮಲ್ಲಿ ನೋಡ್ಬೇಕಿಂತ ಮನೆಗಳನ್ನ. ಈ ಮನೆ ಒಳಗೆಲ್ಲ ಹೋಗ್ಬಿಟ್ರೆ ಫುಲ್ ಇಡೀ ಎಲ್ಲರೂ ಹೋಲಿ ಆಡ್ತಾರೆ. ಗೈಸ್, ನನ್ನ ಮೇಲೆ ಎಸಕ್ಕೆ ಟ್ರೈ ಮಾಡ್ತಾರೆ, ಅದು ಬೀಳ್ತಾ ಇಲ್ಲ. ಯಾವನಾರ ಹೆಸರು ಮಾತ್ರ ಮುಗೀತು ನನ್ನ ಕತೆ. ನನಗೆ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ನನಗೆ ಬೀಳ್ತಾ ಇಲ್ಲ. ನಾವು ಗೊತ್ತಲ್ಲ ಗೈಸ್, ಇಲ್ಲೆಲ್ಲ ನಿಂತಿರೋದು ನಮಗೆ ಬಲೂನ್ಗಳನ್ನ ಹೊಡಿಯೋಕ್ಕೆ. मैं कर्नाटक से इधर वीडियो करने के लिए मुंबई. आपके नाम? गौरव परमार. अभी स्टूडेंट हो आप? हाँ. क्या पढ़ता है? अभी मैं 11th में आया हूँ. 11th कॉमर्स लिया हूँ. अभी होली वही चल रहा है. हाँ. अभी आज कोई है नहीं, पर मेन होली कल है. मेन होली कल है. तो आज खाली टाइम पास कर रहे. टाइम पास से ही इतना जोर कर रहा है आप. देखो सब भाई टहले आ रही. अभी आपकी स्कूल का फ्रेंड्स है, कॉलेज का हाँ, फ्रेंड? ये लोग सब स्कूल के ही है. सब लोग स्कूल के फ्रेंड, सब कॉलेज के, सब मिक्स. माओ इसको भी नहीं आए. हाँ, मैं कर्नाटक से. ए भाई मत मार. हाँ चलो बोलो. हाँ. रेडी बोलो. आप कर्नाटक का कभी आया है? नहीं नहीं आया. अभी तो हम लोग पैदा हुए 16 साल हुआ. आप क्या पढ़ता है? हम लोग अभी इंग्लिश पढ़ते. नहीं, कितना क्लास पढ़ता है? वही 11 क्लास. हाँ. और क्रिकेटर है. क्रिकेटर है. ए भाई इधर तुम घूमेंगे तो तुमको ऐसा ही मिलेगा. इंटरव्यू चल रहा है, मत मारो. ಇಲ್ಲಿ ಆಕ್ಚುಲಿ ಇಲ್ಲೊಂದು ಗಲ್ಲಿಗಳಿದೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆಯಲ್ಲ, ಈ ಬಾಲ್ಕನಿಗಳಿದೆಯಲ್ಲ. ಸೊ ಇಲ್ಲೆಲ್ಲ ಜನರು ನಿಂತ್ಕೊಂಡಿರ್ತಾರೆ. ಸೊ ಯಾರ್ಯಾರೆಲ್ಲ ಓಡಾಡ್ತಾರೆ ಅವರಿಗೆ ಹೋಲಿ ಅಂದರೆ ವಾಟರ್ ಬಲೂನ್ಸ್ನ ಹೊಡಿತಾ ಇದ್ದಾರೆ. ಸೊ ನನಗೆ ಅವಾಗಲಿಂದ ಹೊಡೆಯಕ್ಕೆ ಟ್ರೈ ಮಾಡ್ತಾರೆ, ನನಗೆ ಒಂದು ಬೀಳ್ತಾ ಇಲ್ಲ. ಸೊ ಆದಷ್ಟು ಇಲ್ಲಿಂದ ಪಾಸ್ ಆಗ್ಬಿಡೋಣ.
ओके भैया, थैंक यू। चैनल का नाम गंदादा गुड़ी व्लॉग्स। थैंक यू। बाय। हैप्पी होली। हाँ हाँ वीआईटी वागरी, वीआईटी का वागरी है, वीआईटी का वागरी है। हाँ ಗೈಸ್, ನನಗೇನು ಅರ್ಥ ಆಗಲ್ಲ. ಇಲ್ಲೇನು ಅಂದರೆ ಈ ಥರ ಗಲ್ಲಿಯಲ್ಲಿ ಆ ಬಾಲ್ಕನಿಯಲ್ಲಿ ನಿಂತ್ಕೊಂಡಿರ್ತಾರೆ, ಹೋಗ ಬರೋರಿಗೆಲ್ಲ ಹೊಡಿತಾರೆ. ಅಂದರೆ ಈ ನಮ್ಮೂರ ಕಡೆ ಎಲ್ಲ ಬರೀ ನಾವೇ ಆಟ ಆಡ್ತೀವಿ, ಅಂದರೆ ನಾವು ನಮ್ಮ ಫ್ರೆಂಡ್ಸ್ಗಳ ಜೊತೆ. ಬಟ್ ಇಲ್ಲಿ ಏನು ಅಂದರೆ ಇಡೀ ಊರೇ ಸೆಲೆಬ್ರೇಟ್ ಮಾಡುತ್ತೆ. ಗಂಧಾದ ಗುಡಿ ಬ್ಲಾಗ್ಸ್, ಕರ್ನಾಟಕ ಸೆ कर्नाटक नहीं कर्नाटक से है, कर्नाटक। हाँ, उधर का चैनल है। हाँ, ಗಂಧದ ಗುಡಿ ವ್ಲಾಗ್ಸ್. ನಾನು ಹೋಲಿ ಹಬ್ಬದ ದಿವಸ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಈ ಮನೆಗಳಲ್ಲೆಲ್ಲ ಹೆಂಗಿರ್ತಾರೆ ಅಂತ ನೋಡ್ಬೇಕು ನಾನು ಒಂದ್ಸಲಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಜನರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅವ್ರಿಗೆಲ್ಲ ಹೆಂಗೆ ಅಂದರೆ ನಾನೊಬ್ಬ ಇಲ್ಲಿ ಮುಂಬೈಲಿರೋ ಒಬ್ಬ ಯೂಟ್ಯೂಬರ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಕರ್ನಾಟಕದಲ್ಲಿದ್ದೀನಿ ಅಂತ. ಸೊ ನಾನು ಕಟಿಂಗ್ ಶಾಪ್ ಹೇಳಿದ್ನಲ್ಲ, ಸೊ ಇಲ್ಲಿ ನೋಡಿ, ಇಲ್ಲಿದೆ ಕಟಿಂಗ್ ಶಾಪ್. ನೋಡಿ, ಇಲ್ಲೊಂದು ಬೆಕ್ಕು ಬೇರೆ ಐತೆ. ಸೊ ಗೈಸ್, ಇಲ್ಲಿ ಕಟಿಂಗು 100 ರೂಪಾಯಿ ಅಂತೆ ಒಂದು ಕಟಿಂಗ್ ಮಾಡ್ಸೋಕ್ಕೆ. ಸೊ ನೋಡೋಣ ಹೆಂಗೆ ಮಾಡ್ತಾರೆ. ಸುಮ್ಮನೆ ಲೈಟಾಗಿ ಹಂಗೆ ಮಾಡಿಸ್ತೀನಿ. करो बे, मेरे को कटिंग करना है अब इधर चेयर पे। हाँ ठीक है। तो क्या वीडियो बंद तो मैं नहीं कर सकता। आपको हमारा दुबई का उधर कैसा दिखाएगा तुम्हारा चैनल में? हिंदू में तेल का बाल कटिंग रखता है। ठीक है छोड़ो भैया। अच्छा, हमारा आएगा क्या ना? भाई आएगा यूट्यूब पे ಆಯ್ತು. ಹಾಂ, ಸೊ ಗೈಸ್, ಅವರು ಕಟಿಂಗ್ ಮಾಡ್ತಾರಂತೆ. ಏನು ಅಂದರೆ ವೀಡಿಯೋ ಮಾಡೋಂಗಿಲ್ವಂತೆ. ನಾನು ಹೋಗಿದ್ದ ಕಡೆ ವೀಡಿಯೋ ಮಾಡಲ್ಲ ಅಂದರೆ ನಾನು ಹೋಗೋದೇ ಇಲ್ಲ ಆ ಜಾಗಕ್ಕೆ. ಸೊ ನೋಡೋಣ, ಬೇರೆ ಎಲ್ಲಾದರೂ ವೀಡಿಯೋ ಮಾಡೋ ಕಡೆ ಕಟಿಂಗ್ ಮಾಡ್ಸೋಣ. ಗೈಸ್, ಇಲ್ಲಿ ನೋಡಿ, ಏನೇನೋ ಫ್ರೂಟ್ಸ್ಗೆ ಏನೇನೋ ಇಟ್ಟವ್ರೆ. ಫ್ರೂಟ್ಸ್ ಅಲ್ಲ, ಇದು ಶಾವಿಗೆ. ಮುಂಬೈಯಲ್ಲಿ ಆ್ಯಕ್ಚುಲಿ ನೀವು ಎಲ್ಲ ಥರನೂ ಒಟ್ಟಿಗೆ ನೋಡ್ಬೋದು. ಅಂದರೆ ದೊಡ್ಡ ಬಿಲ್ಡಿಂಗ್ಗಳು ಇರುತ್ತೆ, ಅಕ್ಕಪಕ್ಕದಲ್ಲೇ ಏನೋ ಚಿಕ್ಕ ಮನೆಗಳು ಇರುತ್ತೆ. ಸೊ ಎಲ್ಲ ಒಂದೇ ಕಡೆನೇ ಇದೆ ಒಂಥರ. ಅಂದರೆ ಪ್ರತಿ ಮನೆಯಲ್ಲೂ ಎ ಸಿಗಳು ನೋಡ್ಬೇಕಿಲ್ಲ ನೀವು. ನೋಡಿ, ಎಲ್ಲ ಮನೆಯಲ್ಲೂ ಎ ಸಿ ಇದೆ. ಅಂದರೆ ಇಲ್ಲಿ ಅಷ್ಟು ಶೆಕೆ ಇದೆ. ಬಟ್ ನಾನು ನೋಡ್ದಂಗೆ ನಮ್ಮ ಮಂಗಳೂರು ಅಷ್ಟೇನು ಶೆಕೆ ಇಲ್ಲ, ಬಟ್ ಶೆಕೆ ಇದೆ. ಬಟ್ ಬೇಸಿಗೆಗೆಲ್ಲ ಇನ್ನೂ ಸ್ಟಾರ್ಟ್ ಆದಾಗ ಇನ್ನೂ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಇವಾಗಂತೂ ನಾರ್ಮಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಬಸ್ಸು, ಮುಂಬೈಲಿರೋ ಬಸ್ಸು. ಇದು ಯಾವುದೋ ಎ ಸಿ ಬಸ್ ಇದು. ಇಲ್ಲಿ ನೋಡಿ, ಇಲ್ಲೊಂದು ಕಟಿಂಗ್ ಶಾಪ್ ಇದೆ. ಭಯ ಅಬ್ ಕಟಿಂಗ್ ಕರೇಗಾ ಅಬ್ ಮೇರೆ ಕೋ? हाँ, आपके नाम? जिशान। हाँ, जिशान। अभी कितना लेते हैं एक कटिंग के लिए? 100 रुपीज़। सो गाइस, वीडियो कर सकते हैं ना? हाँ, ಸೊ ಗೈಸ್, ಕಟಿಂಗ್ ಮಾಡಿಸ್ಬೇಕು ಅಂತ ಏನು ಹೇಳಿದ್ನಲ್ಲ, ಸೊ ಇಲ್ಲೊಬ್ರು ಕೇಳ್ಕೊಂಡೆ, ಅವರು ಮಾಡ್ತೀನಿ ಅಂತ ಹೇಳಿದರೆ. ಸೊ ಈ ರೀತಿ ಚಿಕ್ಕ ಅಂಗಡಿಗಳಿರುತ್ತೆ ನೋಡಿ, ಕಟಿಂಗ್ ಶಾಪು. ಎಲ್ಲ ಐಟಮ್ಸು ಇಲ್ಲೇ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಒಂದು ಚೇರು ಮತ್ತು ಇನ್ನೊಂದು ಚೇರು, ಒಂದೇ ಸಲಿಗೆ ಇಬ್ಬರು ಕಟಿಂಗ್ ಮಾಡ್ಬೋದು. भाई अब इधर रेंट पे करता है, कितना पे करता है भाई? 12,000 एक ಮಂತ್ के लिए. ಸೊ ಗೈಸ್, ಇಲ್ಲಿ ನೋಡಿ, ಚಿಕ್ಕ ಅಂಗಡಿಗೆನೆಯ ಇದೇನಿಲ್ಲ ಅಂದರೂ ಒಂದು ಎಷ್ಟಿರ್ಬೋದು ಚಿಕ್ಕ ಅಂಗಡಿ ಇದು. ಒಂದು 6 ಅಡಿ ಐತೆ, ಒಂದು 10 ಅಡಿ ಅನ್ಕೊಳ್ಳಿ. 10 ಅಡಿ ಜಾಗಕ್ಕೆ. ಹಾಂ, ಅದು ಏನು ಬಿಲ್ಡಿಂಗ್ ಏನಿಲ್ಲ, ಬರೀ ಮರದ್ರಲ್ಲಿ ಮಾಡ್ಕೊಂಡಿರೋದು ಇದು. ಸೊ ಇದಕ್ಕೆ 12,000 ರೂಪಾಯಿ ತಿಂಗಳ रेंट ಕಟ್ತಾರಂತೆ. ಅಂದರೆ ಇಲ್ಲಿ ಕಟಿಂಗ್ ಶಾಪ್ ಮಾಡೋಕ್ಕೆ. भैया थोड़ा लाइट करना भैया, ज़्यादा मत करना. हाँ, साइड थोड़ा करो, मगर ऊपर वैसा ही रहना दो. हाँ, चालू रहेगा. ये भी फैन लगा दो भैया, 10-20 वैसा. हाँ, एक दिन में 10 लोग तो आता है पक्का. ऐसे ಆರಾಮಾಗಿ ಒಂದು 10 ಜನ ಅಂತೂ ದಿನಕ್ಕೆ ಬಂದೇ ಬರ್ತಾರೆ. ಅದಕ್ಕಿಂತ ಜಾಸ್ತಿನೂ ಬರ್ತಾರೆ, ಬಟ್ 10 ಜನ ಅಂತೂ ಕನ್ಫರ್ಮ್. ನೋಡಿ, ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾರೆ. ಈಗ ನಮ್ಮ ಕಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಲೈಟಾಗಿ ಮಾಡಿಸ್ತೀನಿ, ಯಾಕಂದರೆ ವೀಡಿಯೋಗೋಸ್ಕರ ಮಾಡಿಸ್ತಾ ಇರೋದಲ್ವ. ಅದಕ್ಕೆ ಮುಂಬೈಯಲ್ಲಿ ಕಟಿಂಗ್ ಮಾಡಿಸಿದ್ದೆ ಅಂತ ಒಂದು ನೆನಪು ನನಗೂ ಉಳಿಯುತ್ತೆ, ಅದಕ್ಕೋಸ್ಕರ.
ವಯಸ್ಸು ಆದರೂ ಈ ಅಂಗಡಿಗೆ 12,000 ತಿಂಗಳ ಬಾಡಿಗೆ ಕೊಡ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ. 12,000 ರೂಪಾಯಿಗೆ ನಮ್ಮೂರುಗಳಲ್ಲಿ ಅಥವಾ ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿನೇ, ಬೇರೆ ನಮ್ಮೂರುಗಳಲ್ಲೆಲ್ಲ 12,000 ರೂಪಾಯಿಗೆ ಒಂದು 2 BHK ಮನೆಯೇ ಬರ್ತದೆ. ಬಟ್ ಇಲ್ಲಿ ಇಷ್ಟು ಚಿಕ್ಕ ಜಾಗಕ್ಕೆ 12,000 ರೂಪಾಯಿ ಬಾಡಿಗೆ. ಅದಕ್ಕೆ ಹೇಳೋದು ಅನಿಸುತ್ತೆ ಮುಂಬೈ ರಿಚೆಸ್ಟ್ ಸಿಟಿ ಅಂತ ಇಂಡಿಯಾದಲ್ಲಿ. रात को आई वो क्वार्टर मारी फिर आई 2 क्वार्टर में 3 क्वार्टर मार उस दिन आया ना क्वार्टर मार तू भी था उस दिन बैच तो किया था तेरे दारू तू था ना उस दिन हम लोग पी के आए दारू पिया था मैं नहीं पिया था बे पागल है वीडियो बना रहा है गाइस कम हो लो ना मैं बात लो यार ಸೊ ಗೈಸ್ ಹೆಂಗೆ ಕಟಿಂಗ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಮುಗ್ದಾದ್ಮೇಲೆ. घर से हो कर्नाटक ओ कर्नाटक आप उधर आए था कभी? कभी नहीं आया. जाएगा किधर जाना है आपको कर्नाटका में? पता नहीं. बेंगलोर. हाँ. आपकी घर किधर है? इधर ही है आपकी घर? घर झारखंड. इधर किधर रहते हो आप? इधर ही रहता पता नहीं. घर इधर का घर? हाँ वही पे ಶಾಪ್ ಪೇ. ಸೊ ಗೈಸ್ ಆ್ಯಕ್ಚುಲಿ ಇವರು ಅಂದರೆ ಮುಂಬೈ ಅವರಲ್ಲ, ಇವರು ಜಾರ್ಖಂಡ್ ಅವರು. ಸೊ ಇಲ್ಲಿ ಉತ್ತರ ಪ್ರದೇಶ್. ಓ ಸೊ ಗೈಸ್ ನನಗೆ ಕಟಿಂಗ್ ಮಾಡ್ತಿರೋರು ಇವರು ಉತ್ತರ ಪ್ರದೇಶ, ಅವರು ಜಾರ್ಖಂಡ್ ಅವರು. ಸೊ ಅವರು ಇಲ್ಲಿ ಬಿಸ್ನೆಸ್ಗೋಸ್ಕರ ಬಂದು ಇಲ್ಲಿ ಇರೋದು. ಸೊ ಇವ್ರದ್ದೊಂದು ದೊಡ್ಡ ಶಾಪ್ ಇದೆಯಂತೆ. ಸೊ ರಾತ್ರಿ ಹೋಗಿ ಅಲ್ಲೇ ಮಲ್ಕೋತಾರಂತೆ, ಆಮೇಲೆ ಬಂದಿಲ್ಲಿ ಕೆಲಸ ಮಾಡ್ತಾರೆ ಬೆಳಗ್ಗೆ ಎಲ್ಲ. ಮುಂಬೈಯಲ್ಲೂ ಆ್ಯಕ್ಚುಲಿ ಆಚೆಯಿಂದ ಬರೋರು ಸುಮಾರು ಜನ ಇದ್ದಾರೆ. कल फोन पे कितने गया था फोन पे? 50 120 और 220 गया 300 पैसा आ गया मेरा फोन पे. कैमरा है वो? नहीं माइक. है ना? माइक दोनों भी माइक. ये मैं बात करने के लिए, ये आप बात कर रहे हैं. हो गया. और कुछ चाहिए आपको? बस हाँ. पानी भर रहे? जब तक मैं पानी नहीं भरेगा तब तो पानी नहीं भरेगा. वही बच्ची वही. वीडियो जाएगी यूट्यूब पे. अरे हाँ बड़ा लगेगा हमारा. ये वॉइस भी कैप्चर कर रहे हैं. हाँ ಸೊ ಗೈಸ್ ಫೈನಲಿ ನನ್ನ ಕಟಿಂಗ್ ಮುಗೀತು. ಜಾಸ್ತಿ ಬಿಸಿಲಲ್ಲಿ ಓಡಾಡ್ಬಿಟ್ಟು ಸ್ವಲ್ಪ ಕರಕಾಗ್ಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತೈತೆ. ಸೊ ಇವರೇ ನಮಗೆ ಕಟಿಂಗ್ ಮಾಡಿದರು. ಸೂಪರ್, ಥ್ಯಾಂಕ್ ಯು ಭಯ್ಯ. ಅಭಿ ಕಿತ್ನಾ ಪ್ರೈಸ್ ಇಸ್ಕೆ ಲಿಯೆ? कटिंग और शेडिंग. ಹಾಂ 150 रुपीಸ್. ಸೊ ಗೈಸ್ ಕಟಿಂಗು ಮತ್ತು ಇದಕ್ಕೆ 150 ರೂಪಾಯಿ. ನಮ್ಮೂರ ಕಡೆನೂ ಅಷ್ಟೇ. ಸೊ ಜಾಸ್ತಿ ಏನಿಲ್ಲ. ಆದರೆ ಇವ್ರದ್ದು ಇನ್ನೇನಂದರೆ ಚಿಕ್ಕ ಜಾಗದಲ್ಲಿ ಮಾಡ್ತಿದ್ರಲ್ಲ, ಸೊ ಅದು ಇರೋದು 12,000 ರೂಪಾಯಿ ದುಡ್ಡು ಕೊಟ್ಟು.
ಸೊ ಇಷ್ಟ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ನಾನು ಮುಂಬೈಯಲ್ಲಿ ಏನೇನು ಮಾಡ್ತೀನಿ ಅದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್, ನಮಸ್ತೆ. ಬಾಯ್ ಕರೋ ಬಾಯ್, ಬಾಯ್ ಬಾಯ್, ಅಪ್ಪಿ ಕರೋ ಬಾಯ್, ಬಾಯ್.